ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೂ ಹಾಗೂ ನಮಗೆ ಗೊತ್ತಿರುವ ಹಾಗೆ ಯೂನಿಟ್ ಟೆಸ್ಟ್ 1 ಸಂಪೂರ್ಣವಾಗಿ ಎಕ್ಸಾಮ್ಗಳು ಮುಗಿದು ಹೋಗಿದೆ. ಯೂನಿಟ್ ಟೆಸ್ಟ್ ಆದ ನಂತರ ನಿಮಗೆ ಇರುವಂಥದ್ದು ಯೂನಿಟ್ ಟೆಸ್ಟು ಎಕ್ಸಾಮ್ ಅಲ್ಲ ಸರ್, ಅದು ಮಿಡ್ ಟರ್ಮ್ ಎಕ್ಸಾಮ್, ನೆನಪಿರಲಿ. ಈಗಾಗಲೇ ನಾವು ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಲ್ಯಾಂಗ್ವೇಜಿನ ಎಲ್ಲ ಏನಂತೀರ ಸರ್, ಅದು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಉರ್ದು ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಎಲ್ಲ ಲ್ಯಾಂಗ್ವೇಜಿನ ಸಿಲೆಬಸ್ ಅಂತ ಏನು ಹೇಳ್ತಿರೋ, ಅಥವಾ ನೀವು ಚಾಪ್ಟರ್ಗಳು ಅಂತ ಹೇಳ್ತಿರೋ, ಅಥವಾ ನೀವು ಪೋರ್ಷನ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ ಇದನ್ನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೇವೆ. ಹಾಗೂ ಆರ್ಟ್ಸ್ ವಿದ್ಯಾರ್ಥಿಗಳಿಗೂ ಅಪ್ಲೋಡ್ ಆಗಿದೆ, ಕಾಮರ್ಸಿಗೂ ಆಗಿದೆ, ಹಾಗೂ ಈ ವಿಡಿಯೋದಲ್ಲಿ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ ಸಿಲೆಬಸ್ಸು, ಆಯಿತಾ. ಸಿಲೆಬಸ್ ಫಾರ್ ದಿ ಅಕಾಡೆಮಿಕ್ ಇಯರ್ 2024-25 ಸಿಲೆಬಸ್ ಫಾರ್ ದಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಚಾಪ್ಟರ್ಸ್ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಇದೆ, ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಇದೆ, ಮೋಷನ್ ಇನ್ ಎ ಪ್ಲೇನ್ ಇದೆ, ಲಾಸ್ ಆಫ್ ಮೋಷನ್ ಇದೆ, 5th ಚಾಪ್ಟರ್ ವರ್ಕ್, ಎನರ್ಜಿ ಆ್ಯಂಡ್ ಪವರ್ ಇದೆ, 6th ಚಾಪ್ಟರ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ ಇದೆ, ಈ 7ನೇದಾಗಿ ಗ್ರಾವಿಟೇಷನ್ ಇದೆ. ಈ ರೀತಿಯಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಫಿಸಿಕ್ಸು ಸಿಲೆಬಸ್ಸು ಆಗಿರುತ್ತೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ತಮ್ಮ ಫ್ರೆಂಡ್ಸ್ಗಳಲ್ಲಿ ಶೇರ್ ಮಾಡಲಿ, ಆಯಿತಾ. ಅದಕ್ಕೆ ಒಂದು ರಿಕ್ವೆಸ್ಟು ನಮ್ಮದು, ಇನ್ನೊಂದು ಜೊತೆಗೆ ಒಂದು ಕಮೆಂಟು, ಒಂದು ಲೈಕು, ಹಾಗೂ ಆಯಿತಾ ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡಬೇಕು. ಬನ್ನಿ ಸರ್, ಕೆಮಿಸ್ಟ್ರಿ ಪೋರ್ಷನನ್ನು ನೋಡ್ತಾ ಹೋಗೋಣ. ಈಗ ಸಿಲೆಬಸ್ ಫಾರ್ ದಿ ಅಕಾಡೆಮಿಕ್ ಇಯರ್ 2024-25 ಅಂದರೆ ಮುಂಬರುವ ಅಕ್ಟೋಬರ್ ತಿಂಗಳಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಇದೆ. ಅದಕ್ಕೋಸ್ಕರ ಕೆಮಿಸ್ಟ್ರಿಯ ಸಿಲೆಬಸ್ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಸಿಲೆಬಸ್ ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಯೂನಿಟ್ 1 ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಯೂನಿಟ್ 8 ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಟೆಕ್ನಿಕ್ಸ್ ಅಪ್ ಟು ಹೈಪರ್ ಕಾಂಜುಗೇಷನ್ ಎಫೆಕ್ಟ್. ಥರ್ಡ್ ಒನ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಾಡಿಕ್ ಪ್ರಾಪರ್ಟೀಸ್. ನಂತರದಲ್ಲಿ ಸ್ಟ್ರಕ್ಚರ್ ಆಫ್ ಆಟಮ್, ರಿಮೈನಿಂಗ್ ಪೋರ್ಷನ್ಸ್ ಆಫ್ ಸಮ್ ಬೇಸಿಕ್ ಪ್ರಿನ್ಸಿಪಲ್ ಆ್ಯಂಡ್ ಟೆಕ್ನಿಕ್ಸ್. ಫೋರ್ತ್ ಒನ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ನಂತರದಲ್ಲಿ ಥರ್ಮೋಡೈನಾಮಿಕ್ಸ್. ಈ ರೀತಿಯಾಗಿ ಎಲ್ಲ ಪಾಠಗಳು ಇರುವಂಥದ್ದಾಗಿರುತ್ತೆ. ಹೌದು ಪ್ರೀತಿಯ ವಿದ್ಯಾರ್ಥಿಗಳೇ, ನಂತರದಲ್ಲಿ ತಾವುಗಳು ನೋಡ್ಬೋದು ಇಲ್ಲಿ, ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ, all-in-one-pdf-999@gmail.com ಅಂತ. ಈ ಒಂದು ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಹಾಗೂ ತಮ್ಮ ಬಳಿ ಇರುವಂಥ ಎಲ್ಲ ಮೆಟೀರಿಯಲನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ. ಹೆಲ್ಪಿಂಗ್ ಹ್ಯಾಂಡ್ಸ್ಗಳಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗುತ್ತೆ. ಬನ್ನಿ, ಮೆಥಮೆಟಿಕ್ಸನ್ನು ನಾವು ನೋಡೋದಾದರೆ ಸೆಕೆಂಡ್ ಸಿಲೆಬಸ್ ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಂತ ಇದೆ, ಹೌದಲ್ವಾ, ಫಾರ್ ದಿ ಅಕಾಡೆಮಿಕ್ ಇಯರ್ ಅಂತ. ಬನ್ನಿ ಸರ್, ಏನೇನಿದೆ ಅಂತ ನೋಡೋಣ. ಮ್ಯಾಥ್ಸ್ ಸಿಲೆಬಸ್ಸು ನಮ್ಮ ನೀಟ್ ಹಾಗೂ JEE ವಿದ್ಯಾರ್ಥಿಗಳಿಗೆ. ಚಾಪ್ಟರ್ಸು 1ನೇ ಚಾಪ್ಟರ್ ಇದೆ, ಚಾಪ್ಟರ್ 1 ಸೆಟ್ಸ್, ಚಾಪ್ಟರ್ 2 ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್, ಚಾಪ್ಟರ್ 3 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಚಾಪ್ಟರ್ 4 ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಚಾಪ್ಟರ್ 5 ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಲೀನಿಯರ್ ಇನ್ಇಕ್ವಾಲಿಟೀಸ್. 7ನೇದರಲ್ಲಿ ಸ್ಟ್ರೈಟ್ ಲೈನ್ಸ್ ಇದೆ. ನಂತರ 8ನೇದರಲ್ಲಿ ಕೋನಿಕ್ ಸೆಕ್ಷನ್ಸ್ ಅಂತ ಇದೆ. ಇದು ನಿಮ್ಮ ಮ್ಯಾಥಮೆಟಿಕ್ಸಿನ ಸಿಲೆಬಸ್, ಮಿಡ್ ಟರ್ಮ್ ಎಕ್ಸಾಮ್ ಸಿಲೆಬಸ್ ಆಗಿರುತ್ತೆ. ನಂತರದಲ್ಲಿ ಬಯಾಲಜಿ ಸಬ್ಜೆಕ್ಟಿನ ಒಂದು ಸಿಲೆಬಸನ್ನು ನೋಡೋದಾದರೆ ನಾವು ಫಾರ್ ದಿ ಅಕಾಡೆಮಿಕ್ ಇಯರ್ 2024-25 ಸಿಲೆಬಸ್ ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಯೂನಿಟ್ 1 ನಮಗೆ ಲಿವಿಂಗ್ ವರ್ಲ್ಡ್ ಇದೆ. ಸೆಕೆಂಡ್ ಯೂನಿಟಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಇದೆ. ಥರ್ಡಲ್ಲಿ ಪ್ಲ್ಯಾಂಟ್ ಕಿಂಗ್ಡಮ್ ಇದೆ. ಫೋರ್ತ್ ಅನಿಮಲ್ ಕಿಂಗ್ಡಮ್. ಫಿಫ್ತ್ ಒನ್ ಮ್ಯಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಪ್ ಟು ಲೀಫ್ 5.3.3 ಇದು ಇರುವಂಥದ್ದಾಗಿರುತ್ತೆ ಬಯೋ ಸಬ್ಜೆಕ್ಟಿನ. ಅದೇ ರೀತಿಯಾಗಿ ಮುಂದೆ ಯೂನಿಟ್ 2 ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇದೆ, ಅನಾಟಮಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇದೆ, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಅಂತ ಇದೆ. ಯೂನಿಟ್ 3 ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ ಸೆಲ್ ದ ಯೂನಿಟ್ ಆಫ್ ಲೈಫ್ ಇದೆ. ನಂತರದಲ್ಲಿ ಬಯೋ ಮಾಲಿಕ್ಯೂಲ್ಸ್ ಇದೆ, ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಕೂಡ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಇರುವಂಥದ್ದಾಗಿರುತ್ತೆ. ಅದಾದ ನಂತರ ಪ್ರೀತಿಯ ವಿದ್ಯಾರ್ಥಿಗಳೇ ಕೊನೆಯದಾಗಿ ನಮಗೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಉಳಿದಿರುವಂಥದ್ದು, ಹೌದಲ್ವಾ, ನಾನು ಹೇಳಿದ್ನಲ್ವಾ ಲ್ಯಾಂಗ್ವೇಜ್ ಎಲ್ಲ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಇದು ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ಲಾಗಿ ಇರುವಂಥದ್ದು. CS ಒಂದು ಉಳಿತು ನಮ್ಮ JEE ವಿದ್ಯಾರ್ಥಿಗಳಿಗೆ, ಸೈನ್ಸ್ ತೆಗೆದುಕೊಂಡು ಓದುತ್ತಿರುವ JEE, ಆಯಿತಾ. ಕಂಪ್ಯೂಟರ್ ಸೈನ್ಸು ಪೋರ್ಷನ್ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಬನ್ನಿ ಸರ್, ಮಿಡ್ ಟರ್ಮ್ ಎಕ್ಸಾಮಿನ ಪೋರ್ಷನ್ ಓವರ್ ವ್ಯೂ ಆಫ್ ಕಂಪ್ಯೂಟರ್, ಇನ್ಪುಟ್ ಔಟ್ಪುಟ್ ಆ್ಯಂಡ್ ಮೆಮೊರಿ ಡಿವೈಸಸ್, ಡಾಟಾ ರೆಪ್ರೆಸೆಂಟೇಷನ್, ಸಾಫ್ಟ್ವೇರ್ ಕಾನ್ಸೆಪ್ಟ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ, ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್, ಇಂಟ್ರೊಡಕ್ಷನ್ ಟು C++ ಆ್ಯಂಡ್ ಡಾಟಾ ಟೈಪ್ಸ್. ದೀಸ್ ಆರ್ ದಿ ಚಾಪ್ಟರ್ಸ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಮುಂದೆ ಬರೆಯಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಒಂದು ಭರವಸೆಯೊಂದಿಗೆ ನಮ್ಮ ವಿಡಿಯೋಸ್ಗಳನ್ನು ತಾವುಗಳು ವಾಚ್ ಮಾಡ್ತೀರಾ, ನೋಡ್ತೀರಾ ಹಾಗೂ ಶೇರ್ ಮಾಡ್ತೀರಾ ಅಂತ ಒಂದು ಭರವಸೆ ಇದೆ. ಧನ್ಯವಾದಗಳು.